ಸಾಕಷ್ಟು ಹಿಂದುಳಿದ ಸ್ಥಿತಿಯಲ್ಲಿದ್ದು ಅದಕ್ಕೆ ಒಂದು ಅಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಬೇಕು. ಆ ಮುಖಾಂತರ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅವನ ಮೇಲೆ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಸಮಾಜದಾಗಿನ ಹಿರಿಯರಾಗಿರ್ತಕ್ಕಂಥ ಬಿ ನಾಯಕ್ ಮಾಸ್ತರ್ ಈ ಒಂದು ಸಂಘವನ್ನು ಸ್ಥಾಪನೆಯನ್ನು ಮಾಡಿ ಆ ನಂತರದಲ್ಲಿ 2007 ನವೆಂಬರ್ ಅಂತ ಕಾಣುತ್ತೆ ಅಲ್ಲದೆ ನವೆಂಬರ್ 6 ನವೆಂಬರ್ ಹೊಸೂರಿನಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಆಗಿನ ಹಿಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಬಂಗಾರಪ್ಪನವರು ಈ ಸಮಾಜದ ನಾಯಕರು ಅವರ ಕೈಯಲ್ಲಿ ಆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾಡಿಸಾಗಿತ್ತು. ಆ ಸಂದರ್ಭದಲ್ಲಿ ಆಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಭಟ್ಕಳದ ಶಿವಾನಂದ ನಾಯ್ಕರು ಬಂದಿದ್ದರು. ನಮ್ಮ ಅಲ್ಲಿ ಆಗಿನ ಸಂದರ್ಭದ MLA ಆಗಿರ್ತಕ್ಕಂಥ ನಮ್ಮ ವಿವೇಕಾನಂದ ವೈದ್ಯರು, ಹೀಗೆ ಸಾಕಷ್ಟು ಜನ ಪ್ರಮುಖರನ್ನು ಕರೆದು ಅಲ್ಲಿ ಭೂಮಿ ಪೂಜೆ ಕಾರ್ಯವನ್ನು ಮಾಡ್ತೀವಿ. ಹಣವನ್ನು ಕೊಟ್ಟು ಬರೋದು ಕಡಿಮೆ ಬಂತು. ಇಂದಿರಾ ನಾಯಕರು ಒಂದು ಬಾವಿಯನ್ನು ಮಾಡಿಕೊಟ್ಟು 1.5 ಲಕ್ಷದಲ್ಲಿ 1.5 ಲಕ್ಷದಲ್ಲಿ ಜಡ್ಪಿ ಮೆಂಬರ್ ಇದ್ದರು ಅಲ್ಲಿಗೆ ಒಂದು ಬಾವಿಯನ್ನು ಮಾಡಿಸ್ಕೊಟ್ಟು ಜಡ್ಪಿ ಅದು ಅಂತಂಥದ್ದು. ಹೀಗೆ ಭಾಳಷ್ಟು ಪ್ರಯತ್ನಗಳು ಆವಾಗಿಂದ ಪ್ರಯತ್ನ ಆಯಿತು. ಆ ನಂತರದಲ್ಲಿ ಆರ್ ವಿ ದೇಶಪಾಂಡೆ ಅವರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರಿಗೆ ಹಲವಾರು ಬಾರಿ ಸಂಘದವರು ಹೋಗಿ ಭೇಟಿಯನ್ನು ಕೊಟ್ಟು ಒತ್ತಡವನ್ನು ಹೇಳಿದಾಗ ಹಿಂದುಳಿದ ವರ್ಗದ ವತಿಯಿಂದ 30 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆಯನ್ನು ಮಾಡಿ ಆ ಹಣ ಬರೋರೊಳಗೆ ಮತ್ತದು ರಿಟರ್ನು ಹೋಯಿತು. ಆ ನಂತರದಲ್ಲಿ ಆಗಿನ ಕಾಲಕ್ಕೆ ತಕ್ಕ ಬದಲಾವಣೆ, ಸರ್ಕಾರದ ಬದಲಾವಣೆ, ಕಾಗೇರಿ ಅವರಾಗ ಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಅವರ ಹತ್ರ ಒತ್ತಡವನ್ನು ಹಾಕಿದಾಗ ಮತ್ತು ಅದನ್ನು ರೀಬರುವಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಕಾಮಗಾರಿ ಆಯಿತು. ಸಾಕಷ್ಟು ಜನ ಸ್ಥಳೀಯ ದಾನಿಗಳ ಕಡೆಯಿಂದನೂ ನಾವು ಹಣವನ್ನು ತಗೊಂಡಿದ್ವಿ. ಕಾಗೇರಿಯವರು ಒಂದು 3 ಲಕ್ಷ ಹಾಕಿದ್ರೆ ಯಾವುದೋ ಇವರಿಗೆ ಅದು ಬರಲಿಲ್ಲ. ನಂತರ ಸಾಕಷ್ಟು ಬಾರಿ ನಾವು ಜನರ ಹತ್ರ ಹೋಗಿ ಮತ್ತು ಸರ್ಕಾರ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಬೆಂಗಳೂರಿಂದ ಹೋಗಿ ಸದಾನಂದ ಗೌಡರಿಂದ ಮುಖ್ಯಮಂತ್ರಿ ಇದ್ದಾಗಿಂದ ಹೇಳೋದು ಯಾರ್ಯಾರನ್ನ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳು ಮಾಡ್ತೀವಿ. ಸಾಮಾಜಿಕವಾಗಿ ಸಹಜವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಈ ಸಮಾಜದಲ್ಲಿ ಹಣ ಆ ದೊಡ್ಡ ಪ್ರಮಾಣದಲ್ಲಿ ಒಟ್ಟು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಭಾಭವನವನ್ನು ಮುಗಿಸ್ಕೊಳ್ಳದೆ ನಾವು ಕೆಲವರಿಗೆ ಅಭಿನಂದಿಸುವಂಥದ್ದು, ಹೆಚ್ಚಿನ ಮಾರ್ಕ್ಸ್ ತಗೊಂಡವರಿಗೆ ಸನ್ಮಾನ ಮಾಡೋವಂಥದ್ದು, ಹೀಗೆಲ್ಲ ಸಾಕಷ್ಟು ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಆರ್ಥಿಕವಾಗಿ ಹಿಂದುಳಿದವ್ರನ್ನ ಬೇರೆ ಥರ ಪ್ರಯತ್ನ ಹೀಗೆಲ್ಲ ಮಾಡಬೇಕಾಗಿತ್ತು. ಇದನ್ನು ಒಂದು ಹಿಡಿದಿದ್ದನ್ನು ಮುಗಿಸ್ಕೊಳ್ಳದೇ ಮಾಡಬಾರ್ದು ಅನ್ನೋಂಥ ಕಾರಣವನ್ನು ಇಟ್ಕೊಂಡು ಅವಾಗ ಇದನ್ನು ಮುಗಿಸ್ಬೇಕು ಅಂತ ಪ್ರಯತ್ನವನ್ನು ಇಟ್ಟು ಮತ್ತೆ ನಾವು ಪ್ರಯತ್ನವನ್ನು ಮುಂದುವರಿಸಿದ್ವಿ. ಆ ನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಾಕಷ್ಟು ಬಾರಿ ದುಡ್ಡು ಮಂಜೂರಿಯಾಗಿ ಕ್ಯಾನ್ಸಲ್ ಆಗ್ತಾಯಿತ್ತು. ಮತ್ತೆ ನಾವು ಬೆನ್ನಂತ್ಯಾಗ 2 ಕೋಟಿ ರೂಪಾಯಿ ಹಣವನ್ನು ಸರ್ಕಾರದಿಂದ ಕೊಡುವಂಥ ಕೆಲಸ ಆಯಿತು. ಅದರ ಕಾಮಗಾರಿಗಳು ಮುಗಿದಿದೆ. ನಮ್ಮ ಆಡಿಟ್ ಇದ್ರ ಪ್ರಕಾರ ಸುಮಾರು 4,38 ಲಕ್ಷ ರೂಪಾಯಿ ಈಗಿನ ಒಂದು ಹಣದಲ್ಲಿ ಆದಷ್ಟು ಕೆಲಸಗಳು ಆಗಿದೆ. ಸರ್ಕಾರ ಸುಮಾರು 70 ಲಕ್ಷ ರೂಪಾಯಿ ಹತ್ರ ನಾವು ಸಾರ್ವಜನಿಕ ಒತ್ತಿಗೆ ಹಣ ಇದೆ. ಅದರ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಂಥ ಸನ್ಮಾನ್ಯ ವಿನಾಯಕರಾವ್ ಗಣೇಶ್ ಹೆಗಡೆ ಅವರು ಸಹ ಒಂದು 5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಉಳಿದಂಥವ್ರು 1 ಲಕ್ಷ 2 ಲಕ್ಷ ಹೀಗೆಲ್ಲ ಕೊಟ್ಟವರಿದ್ದಾರೆ. ಸಾಕಷ್ಟು ಹಣ ಜಾಗ ಖರೀದಿಯಿಂದ ಹಿಡಿದು ನಮ್ಮ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ನಾಯ್ಕರು ದೊಡ್ಡ ಪ್ರಮಾಣದ ಹಣವನ್ನು ಅದಕ್ಕೆ ಹಾಕಿದ್ದಾರೆ. ಆದರೂ ಇನ್ನೂ ಸುಮಾರು 2 ಕೋಟಿ ರೂಪಾಯಿ ಬೇಕು ಅನ್ನುವಂಥ ವಿಚಾರ